ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ರವಾ ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಈ ರವಾ ಸೆಟ್ ದೋಸೆ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಚಿರೋಟಿ ರವೆ, ಉಪ್ಪು, ಅಡಿಗೆ ಸೋಡಾ ಪುಡಿ, ಮೈದಾ, ನೀರು, ಕ್ಯಾರೆಟ್. ಮೊದಲಿಗೆ ಚಿರೋಟಿ ರವೆ 3/4 ಬೋಲ್ ತಗೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಬೋಲ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ ಮೈದಾ 2 ಸ್ಪೂನು ಮೈದಾನ ಸೇರಿಸ್ಕೊತಾ ಇದ್ದೀನಿ. ಮೈದಾ ಯಾಕೆಂದರೆ ಇದು ಬೈಂಡಿಂಗ್ ಆಗಿ 2 ಸ್ಪೂನು ಮೈದಾ, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಚಿಟಿಕಿ ಅಡಿಗೆ ಸೋಡಾ ಪುಡಿ. ಈಗೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ರವೆ ಮತ್ತು ಮೈದಾ, ಉಪ್ಪು, ಅಡಿಗೆ ಸೋಡಾ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಸೇರಿಸ್ಕೋಬೇಕು. ಈಗ ನೀರು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಸೇರಿಸ್ಕೋಬೇಕು. ಇದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ನೀರಿನ ಇಷ್ಟು ಅದಕ್ಕೆ ನಾವು ಈ ರವೆ ಮತ್ತು ಮೈದಾ ಇವೆಲ್ಲ ಒಟ್ಟಿಗೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಿಟ್ಟಿನದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ 2 ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ರವಾ ಸೆಟ್ ದೋಸೆ ಆಗಿರೋದ್ರಿಂದ ಇದಕ್ಕೆ ಮೊಸರು ಸ್ವಲ್ಪ ಸೇರಿಸ್ಕೋಬೇಕು. ಇದನ್ನು 10 ನಿಮಿಷ ಮುಚ್ಚಿಟ್ಕೊತೀನಿ. ಯಾಕೆಂದರೆ ಅದು ರವೆ ಸ್ವಲ್ಪ ನೆನಿಬೇಕು. ಅದಕ್ಕೆ ಈಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ದೋಸೆ ತವ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾಯಿಲಿ. ಈಗ ಸ್ವಲ್ಪ ಎಣ್ಣೆನ ತವೆ ಮೇಲೆ ಹಾಕ್ಕೊಂಡ್ಬಿಟ್ಟು ಟಿಶ್ಯೂ ಪೇಪರಿಂದ ಒರೆಸ್ಕೊಬಿಡೋಣ. ಈಗ 10 ನಿಮಿಷ ನೆಂದಿದೆ ರವೆ ಮಿಕ್ಸು. ಈಗ ಇದನ್ನು ತವ ಮೇಲೆ ನಿಧಾನವಾಗಿ 1 ಸ್ಪೂನು ಹಾಕ್ಕೊಳ್ಳೋಣ. ಇದನ್ನು ಜಾಸ್ತಿ ಹಿಂಗೆ ಹರಡಬಾರ್ದು, ಇಷ್ಟೇ ಸಾಕು. ಇದ್ರ ಮೇಲೆ ತುರಿದಿಟ್ಟಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರವೆ ದೋಸೆ ಇನ್ಸ್ಟೆಂಟಾಗಿ ಮಾಡೋದು, ಬೇಗ ಮಾಡ್ಬೋದು ಮತ್ತು ತುಂಬ ಸಾಫ್ಟಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಇದನ್ನು ಚಿಕ್ಕವರಿಂದ ದೊಡ್ಡವ್ರ ತನಕನೂ ಸೇವಿಸ್ಬೋದು. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಮತ್ತು ವೆರಿ ಈಸಿ ಇದು ಮಾಡೋದಕ್ಕೆ. ಒಂದು ಸೈಡ್ ಬೆಂದಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಳ್ತೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ. ಈ ರವೆ ದೋಸೆ ನಮ್ಮ ಹೆಲ್ತಿಗೆ ಒಳ್ಳೆಯದು. ಇದನ್ನು ಶುಗರ್ ಪೇಷಂಟು ತಿನ್ಬೋದು. ಮತ್ತು ಇದನ್ನು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ ಆಗಿ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಮತ್ತು ನೈಟು ಡಿನ್ನರ್ಗೂ ಸಹ ಇದನ್ನ ನಾವು ತಿನ್ಬೋದು. ಈಗ ಬೆಂದಿದೆ, ನಿಧಾನಾಗಿ ತೊಗೊಳ್ತೀನಿ. ನೋಡಿ ಎಷ್ಟು ಬೇಗ ಆಯಿತು, ಎಷ್ಟು ಕ್ವಿಕ್ಕಾಗಾಯಿತು. ಇದೇ ರೀತಿ ಎಲ್ಲ ದೋಸೆನೂ ನಾನು ಸೆಟ್ ದೋಸೆ ಮಾಡ್ಕೊತೀನಿ. ಈಗ ಬಿಸಿ ಬಿಸಿ ರವಾ ಸೆಟ್ ದೋಸೆ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಇದೇ ಮೆಥಡನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.